ವಿಜಯಪುರ ತಾಲೂಕಿನ ಕನ್ನೂರಿನಲ್ಲಿ ನಡೆದಂತಹ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಆರೋಪಿ ಕಾಲಿಗೆ ಇದೀಗ ಪೊಲೀಸರಿಂದ ಗುಂಡೇಟು ಬಿದ್ದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ವಿಜಯಪುರ ತಾಲೂಕು ಕನ್ನೂರು ಗ್ರಾಮದ ಹೊರವಲಯದಲ್ಲಿ ನಡೆದಂತಹ ಒಂದು ಘಟನೆ. ಸಾಗರ್ ಬೆಳ್ಳುಂಡಿಗೆ ಹಾಗೆ ಇಸಾಕ್ ಖುರೇಶಿ ಡಬಲ್ ಮರ್ಡರ್ ಆಗಿತ್ತಲ್ಲ. ಈ ಪ್ರಮುಖ ಆರೋಪಿ ಆಕಾಶ ಒಂದ್ ಕಡೆ ಅಕ್ಷಯ್ ಅನ್ನುವಂಥವನು ಈಗ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಕ್ಷಯ್ ಜುಂಜುಲಗಿ ಕಾಲಿಗೆ ಗುಂಡು ಹಾರಿಸಿ ಒಂದ್ ಕಡೆ ಬಂಧನ ಮಾಡಲಾಗಿದೆ. ವಿಜಯಪುರ ಗ್ರಾಮೀಣ ಪೊಲೀಸರಿಂದ ಗುಂಡೇಟು. ಇದೇ ವೇಳೆ ಇಬ್ಬರು ಪೊಲೀಸ್ ಪೇದೆಗಳಿಗೂ ಕೂಡ ಒಂದಿಷ್ಟು ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಜನತೆ ಒಂದ್ ಕಡೆ ಬೆಚ್ಚಿ ಬಿದ್ದಿದ್ದು, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿತ್ತು ಅನ್ನುವಂಥ ಮಾಹಿತಿ ಒಂದು ಕಡೆ ಲಭ್ಯವಾಗಿತ್ತು. ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸಾಗರ್ ಬೆಳ್ಳುಂಡಿಗೆ ಆಗಿರ್ಬೋದು, ಹಾಗೆ ಇಸಾಕ್ ಖುರೇಶಿ ಆಗಿರ್ಬೋದು, 2 ವರ್ಷದ ಹಿಂದೆ ಈರಣ್ಣಗೌಡರು ಅನ್ನುವಂಥ ಅದೇ ಗ್ರಾಮದ ವ್ಯಕ್ತಿಯನ್ನು ಒಂದು ಕಡೆ ಹಲ್ಲೆಯನ್ನು ಮಾಡಿದ್ರು. ಹಲ್ಲೆಯಿಂದಾಗಿ ಒಂದು ಕಡೆ ಚಿಕಿತ್ಸೆಯನ್ನು ಪಡಿತಾ ಇದ್ದಂಥ ಈರಣ್ಣಗೌಡ ಸಾವನ್ನಪ್ಪಿದ್ರು. ಅದೇ ದ್ವೇಷವನ್ನು ಇಟ್ಟುಕೊಂಡು ಇದೀಗ ಅವರನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಅವರ ಕುಟುಂಬದವರು ಒಂದು ಕಡೆ ಅನುಮಾನ ವ್ಯಕ್ತಪಡಿಸುವಂಥ ಕೆಲಸವೂ ಕೂಡ ಆಗ್ತಾ ಇತ್ತು. ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಎಚ್ಚೆತ್ತುಕೊಂಡು ಈ ಕೊಲೆ ಆರೋಪಿ ಯಾರಿದ್ದಾರೆ ಅನ್ನುವಂಥ ಒಂದಿಷ್ಟು ಪತ್ತೆ ಹಚ್ಚುವಂಥ ಕೆಲಸವೂ ಕೂಡ ಆಯಿತು. ಅದಾದ ನಂತರ ಇದೀಗ ಕೊಲೆ ಆರೋಪಿ ಕಾಲಿಗೆ ಒಂದು ಕಡೆ ಪೊಲೀಸರು ಗುಂಡೇಟನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಸಾಗರ್ ಬೆಳ್ಳುಂಡಿಗೆ ಇಸಾಕ್ ಖುರೇಶಿ ಕೊಲೆ ಪ್ರಮುಖ ಆರೋಪಿ ಅಕ್ಷಯ್ ಜುಂಜುಲಗಿ ಕಾಲಿಗೆ ಒಂದು ಕಡೆ ಗುಂಡು ಹಾರಿಸಿ ಬಂಧನ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಇದರ ಕುರಿತಾಗಿ ಒಂದು ಕಡೆ SP ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮೊನ್ನೆ ದಿನ ಕಣ್ಣೂರಲ್ಲಿ ರಾತ್ರಿ ಹೊತ್ತು ಸುಮಾರು 10:30 ಮತ್ತು 11 ಗಂಟೆ ಮಧ್ಯೆ ಏನು ಮರ್ಡರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ವಿಜಯಪುರ ರೂರಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ 5 ಆರೋಪಿತರನ್ನು ಬಂಧಿಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗು ಆರೋಪಿಯನ್ನು ಬಂಧಿಸಕ್ಕೆ ಹೋದಾಗ ಆತ ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಪೊಲೀಸರ ಮೇಲೆ ಬೈಕನ್ನು ಹಾಯಿಸಿಬಿಟ್ಟು ಹೋದಾಗ ಇನ್ಸ್ಪೆಕ್ಟರ್ ಚೇಸ್ ಮಾಡಿದ್ದಾರೆ. ದೆನ್ ಆರೋಪಿಯನ್ನು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅವನು ತಪ್ಪಿಸ್ಕೊಳ್ಳೋಕೆ ಹೋದಾಗ ಪ್ರಯತ್ನ ಮಾಡಿದಾಗ ಆತನ ಕಾಲಿಗೂ ಕೂಡ ಗುಂಡನ್ನು ಹಾರಿಸಿ ಸೆರೆ ಹಿಡಿದಿದ್ದಾರೆ. ಆತನ ಹೆಸರು ಅಕ್ಷಯ್ ಜುಲ್ಜುಳಿ ಅಂತಂತೇಳಿ. ಈಗಾಗಲೇ ಅವನ ಮೇಲೆ 3 ಪ್ರಕರಣಗಳು ದಾಖಲಾಗಿದ್ದಾವೆ. ಅದನ್ನು ಈಗ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡಿದ್ದಾರೆ. ಮತ್ತು ಇಂಜೂರ್ಡ್ ಆದಂಥ ಪೊಲೀಸರು ಇಬ್ಬರಿದ್ದಾರೆ, ಅವರು ಕೂಡ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಆಗಿದ್ದಾರೆ. ಅವನ ಬೈಕು ಗಾಲಿ ಏನಿದೆ, ಗಾಲಿ ಮೇಲೆ ಪೊಲೀಸರ ಮೇಲೆ ಹಾಯಿಸಿಬಿಟ್ಟು ಪೊಲೀಸರನ್ನೇ ನುಗ್ಗಿಬಿಟ್ಟು ತಪ್ಪಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದಾನೆ. ಈಗೇನು 2023ರಲ್ಲಿ ಈರನಗೌಡ ಪಾಟೀಲ್ ಅಂತಂತೇಳಿ ಒಬ್ಬ ವ್ಯಕ್ತಿನ ಇವರು ಈಗ ಸತ್ತಂತ 2 ಆರೋಪಿ ಇದ್ದಾರೆ. ಯಾರು ಸಾಗರು ಮತ್ತು ಇಸಾಕು. ಸೊ ಇವರಿಬ್ಬರು 2023ರಲ್ಲಿ ಈರನಗೌಡ ಪಾಟೀಲ್ ಅನ್ನೋನನ್ನು ಮರ್ಡರ್ ಆಗಿರುತ್ತೆ. ಸೊ ಆತ 307 ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿರ್ತಾರೆ. ಬಟ್ 8 ತಿಂಗಳ ನಂತರ ಆ ವ್ಯಕ್ತಿ ಡೆತ್ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಆ ಸೇಡು ಏನೀಗ ಮಲ್ಲನಗೌಡ ಪಾಟೀಲು ಮತ್ತು ಆತನ ಮಕ್ಕಳಿಗೇನು ಇನ್ನಿತರ 4 ಜನ ಸೆರೆಯಾಗಿದ್ದಾರೆ. ಸಂತೋಷು, ಸಂಜಯ್, ಭರತ್ ಮತ್ತು ಅಕ್ಷಯ್ ಅಂತಂತೇಳಿ ಇನ್ನುಳಿದ 4 ಆರೋಪಿತರು ಕೂಡ ಬಂಧನ ಒಳಗಾಗಿದ್ದಾರೆ. ಈತೇನು ಇವತ್ತು ಅಕ್ಷಯ್ ಇದ್ದ ಆತನನ್ನು ಕೂಡ ಇವತ್ತು ಸೆರೆ ಹಿಡಿದಿದ್ದಾರೆ. ಸೊ ಪೊಲೀಸರು ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾರಿದ್ದಾರೆ ಏನಿದ್ದಾರೆ ಅನ್ನೋದನ್ನು ಪತ್ತೆ ಮಾಡ್ತಾ ಇದ್ದಾರೆ. ಅದನ್ನ ತನಿಖೆಯ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಅಂತಂತೇಳಿ. ಈರನಗೌಡನ ತಮ್ಮ ಮಲ್ಲನಗೌಡನ ತಮ್ಮ ಈರನಗೌಡ. ಸೊ ಅವಾಗ 2023ರಲ್ಲಿ ಒಂದು ಬಾರಲ್ಲಿ ಕೂತ್ಕೊಂಡು ಕುಡಿತಿರ್ಬೇಕಾದ್ರೆ ಈಗ ಸತ್ತಿರುವಂಥ ಇಬ್ಬರು ಮತ್ತು ಈ ಈರನಗೌಡನ ಮಧ್ಯೆ ಗಲಾಟೆ ಆಗಿ